ಇತ್ತೀಚೆಗೆ ರೈತರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಸಚಿವರನ್ನ ಭೇಟಿ ಮಾಡಿದ ನಂತರ ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ತಂಬಾಕು ಹರಾಜು ಮಾರುಕಟ್ಟೆಗೆ ಮಂಗಳವಾರ ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಆಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಹರೀಶ್ ಗೌಡ ಅವರು ರೈತರಿಗೆ ಅನುಕೂಲ ಮಾಡುವುದಕ್ಕಾಗಿ ಪಕ್ಷಾತೀತವಾಗಿ ಹೋರಾಡುತ್ತೇನೆ. ಇನ್ನು ಈ ಬಾರಿ ತಂಬಾಕಿಗೆ ಉತ್ತಮ ಬೆಲೆ ಸಿಗದೆ ಕಂಗಾಲಾಗಿದ್ದ ತಂಬಾಕು ಬೆಳೆಗಾರರಿಗೆ ಕನಿಷ್ಠ ಬೆಲೆ ಕೊಡಿಸಲು ರೈತರ ನಿಯೋಗ ದೆಹಲಿ ಪ್ರವಾಸಗೊಂಡು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಭೇಟಿ ಮಾಡಿದ ನಂತರ ಮಾರುಕಟ್ಟೆ ಉತ್ತಮ ಸ್ಥಿತಿಗೆ ಬಂದಿದೆ. ತಾಲೂಕಿನಲ್ಲಿ ರೈತರ ವಿಚಾರದಲ್ಲಿ ರಾಜಕೀಯ ಮಾಡುವುದು ಒಳಿತಲ್ಲ. ರೈತರ ಯೋಗಕ್ಷೇಮ ಮುಖ್ಯ. ರೈತರಿಗೆ ಅನ್ಯಾಯವಾಗಬಾರದು. ಒಳ್ಳೆ ಬೆಲೆ ಸಿಗುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಮುಂದಿನ ವರ್ಷ ಮಾರುಕಟ್ಟೆ ಮುಂಚಿತವಾಗಿ ರೈತರ ಸಭೆಗೆ ಬರುವ ಭರವಸೆಯನ್ನ ವಾಣಿಜ್ಯ ಸಚಿವರು ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕಂಪನಿಗಳು ಬಿಡ್ನಲ್ಲಿ ಭಾಗವಹಿಸಬೇಕು ಹಾಗೂ ಬೆಂಗಳೂರಿನಲ್ಲಿರುವ ನಿರ್ದೇಶಕರ ಕಚೇರಿಯನ್ನ ಮೈಸೂರಿಗೆ ಸ್ಥಳಾಂತರಿಸುವ ಬಗ್ಗೆ ಹಾಗೂ ಅನಧಿಕೃತ ತಂಬಾಕು ಬೆಳೆಗಾರರಿಗೆ ಲೈಸೆನ್ಸ್ ನೀಡುವ ಬಗ್ಗೆ ಸಂಪೂರ್ಣ ವರದಿಯನ್ನ ಮಂಡಿಸಿದ್ದೇವೆ. ಇದಕ್ಕೆ ಉತ್ತಮ ಸ್ಪಂದನೆ ನೀಡಿದ್ದಾರೆ. ಗುಣಮಟ್ಟದ ತಂಬಾಕಿಗೆ ಉತ್ತಮ ಬೆಲೆ ಸಿಗುತ್ತಿದ್ದು ಬಿಪಿಎಲ್ನಂತಹ ಗ್ರೇಡ್ ಹೊಗೆ ಸೊಪ್ಪಿಗೆ ಇನ್ನೊಂದು ವಾರದೊಳಗೆ ಹೆಚ್ಚು ಬೆಲೆ ಸಿಗುವ ನಿರೀಕ್ಷೆ ಇದೆ ಎಂದರು. ಇನ್ನು ಇದೇ ರೀತಿ ತಂಬಾಕು ದರದಲ್ಲಿ ತಾರತಮ್ಯ ನಡೆದರೆ ಮುಂದಿನ ವಾರದಿಂದ 350 ರಿಂದ 400 ರೂಪಾಯಿ ಬೆಲೆ ಸಿಗುವ ತನಕ ರೈತರ ಒಳಗೊಂಡ ನಿಯೋಗದೊಂದಿಗೆ ಹೋರಾಟ ಮಾಡುವೆ ಎಂದರು. ಸಮಸ್ಯೆ